ಕೆಲವೊಮ್ಮೆ ಬದುಕು ದಿಕ್ಕನ್ನು ಬದಲಿಸುತ್ತದೆ. ಕೆಲವೊಮ್ಮೆ ಬದುಕು ದಿಕ್ಕು ತಪ್ಪುತ್ತದೆ. ತಪ್ಪಿದ ದಿಕ್ಕು ಎಲ್ಲಿಗೋ ತಲುಪಬಹುದು. ಸಾವಿಗೋ ಹೊಸ ಜೀವನಕ್ಕೋ ಬಲ್ಲವರು ಯಾರು? ಕೆಲವರ ಬದುಕು ದಿಕ್ಕು ತಪ್ಪಲು ಕಾರಣ ಪೂರ್ವಜನ್ಮದ ಕರ್ಮವಂತೆ. ನನ್ನಂಥವನ ಬದುಕು ದಿಕ್ಕು ತಪ್ಪಲು ಕಾರಣ ಪೂರ್ವಜನ್ಮದ ಕರ್ಮವೋ ಅಥವಾ ಈ ಜನ್ಮದ ಸ್ವಯಂಕೃತವೋ? ಎಲ್ಲಿಂದಲೋ ಆರಂಭವಾದ ಈ ನನ್ನ ಬದುಕು ಪುಣ್ಯ ಪ್ರವಾಹಿನಿಯಾದ ಗಂಗಾ ನದಿಯ ತೀರಕ್ಕೆ ಬಂದು ತಲುಪಿದೆ. ನನ್ನಂಥವನ ಪಾಪವನ್ನು ಈ ಗಂಗಾ ಮಾತೆ ತೊಳೆಯಬಹುದೇ? ನಾನೇಕೆ ಹೀಗೆ ಪಾಪಿಯಾದೆ? ಕಾಲದಾಟವೋ ಬದುಕಿನ ವೈಚಿತ್ರ್ಯವೋ? ನನ್ನ ಬಾಲ್ಯ ಸಹಜ ಸುಂದರವಾಗಿತ್ತು. ಕುಂದಾಪುರ ಸಮೀಪದ ಕಡಲಂಚಿನ ಪುಟ್ಟ ಹಳ್ಳಿ ನನ್ನದು. ನನ್ನ ಮನೆಯಲ್ಲಿ ನಾನು, ನನ್ನ ತಂಗಿ, ನನ್ನ ಅಪ್ಪ ಅಮ್ಮ ವಾಸವಾಗಿದ್ದೆವು. ನಮ್ಮ ಮನೆಯಲ್ಲಿ ಬಡತನವಿದ್ದರೂ ಮನೆ ತುಂಬ ನೆಮ್ಮದಿ ಇತ್ತು. ನಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡುತ್ತಿದ್ದರು. ತಂದೆ ತಾಯಿ ನಮ್ಮನ್ನು ಪ್ರೀತಿ ಮತ್ತು ಮಮತೆಯಿಂದ ನೋಡುತ್ತಿದ್ದರು. ಮನೆಯಲ್ಲಿ ಬಡತನವಿದ್ದ ಕಾರಣ ನನಗೆ ವಿದ್ಯೆಗಿಂತ ಹೇಗಾದರೂ ಹಣ ಸಂಪಾದಿಸಬೇಕೆಂಬ ಬಯಕೆ ಹೆಚ್ಚಿತ್ತು. ನನಗೆ ವಿದ್ಯೆಯಲ್ಲಿ ಆಸಕ್ತಿಯೇ ಇರಲಿಲ್ಲ. ಮನದ ತುಂಬ ನಾನು ಶ್ರೀಮಂತನಾಗಬೇಕೆಂಬ ಹುಚ್ಚು ಹಂಬಲವಿತ್ತು. ಶ್ರೀಮಂತನಾಗುವುದು ಹೇಗೆಂಬುದು ತಿಳಿಯದ ಬಾಲ್ಯ. ಓದಿಗಿಂತ ಹಣದ ಹುಚ್ಚು ಹೆಚ್ಚಾಗಿ ನಾನು 7ನೇ ತರಗತಿಗೆ ನನ್ನ ವಿದ್ಯಾಭ್ಯಾಸವನ್ನು ಕೊನೆಗೊಳಿಸಿದೆ. ನಾನು ವಿದ್ಯಾಭ್ಯಾಸವನ್ನು ನಿಲ್ಲಿಸುವುದು ನನ್ನ ತಂದೆ ತಾಯಿಗೆ ಇಷ್ಟವಿರಲಿಲ್ಲ. ಆದರೆ ನನ್ನ ಹಠವನ್ನು ಅವರಿಗೆ ವಿರೋಧಿಸಲು ಸಾಧ್ಯವಾಗಲಿಲ್ಲ. ವಿದ್ಯಾಭ್ಯಾಸವನ್ನು ಕೊನೆಗೊಳಿಸಿದ ನಂತರ ಮುಂಬಯಿಯಲ್ಲಿ ವಾಸವಾಗಿದ್ದ ನನ್ನ ಸಂಬಂಧಿಕರ ಜೊತೆ ಮುಂಬಯಿಗೆ ತೆರಳಿದೆ. ಮುಂಬಯಿಯ ಅವರ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಹೋಟೆಲಿನಲ್ಲಿ ಲೋಟ ಪಾತ್ರೆಗಳನ್ನು ತೊಳೆಯುವ ಕೆಲಸ ಮಾಡುತ್ತಿದ್ದೆ. ನಂತರ ಅದೇ ಹೋಟೆಲಿನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡಿದೆ. ಕೆಲವು ವರ್ಷ ಹೋಟೆಲ್ನಲ್ಲಿ ಕೆಲಸ ಮಾಡಿದ ನಂತರ ಹೋಟೆಲ್ ಕೆಲಸವನ್ನು ಬಿಟ್ಟು ಬಾರ್ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಬಾರ್ನಲ್ಲಿ ಕೆಲಸಕ್ಕೆ ಕೊಡುತ್ತಿದ್ದ ಸಂಬಳ ಮತ್ತು ಗಿರಾಕಿಗಳು ಕೊಡುತ್ತಿದ್ದ ಟಿಪ್ಸ್ ನನಗೆ ಉತ್ತಮ ಆದಾಯವಾಗಿತ್ತು. ಹಲವು ವರ್ಷಗಳ ಕಾಲ ಬಾರ್ನಲ್ಲಿ ಕೆಲಸ ಮಾಡುತ್ತಾ ಅಲ್ಲಿಯೇ ಬೆಳೆದು ದೊಡ್ಡವನಾದೆ. ಊರಿನಲ್ಲಿ ವಾಸವಾಗಿದ್ದ ನನ್ನ ತಂದೆ ತಾಯಿಗೆ ಸಾಕಷ್ಟು ಹಣವನ್ನು ಕಳುಹಿಸುತ್ತಿದ್ದೆ. ನನ್ನ ತಂಗಿಗೆ ಸಾಕಷ್ಟು ವರದಕ್ಷಿಣೆ ನೀಡಿ ಮದುವೆ ಮಾಡಿದೆ. ಬಾರ್ ಕೆಲಸ ಮಾಡುತ್ತಿದ್ದ ನನ್ನನ್ನು ಮುಂಬಯಿಯ ಭೂಗತ ಜಗತ್ತು ಕೈಬೀಸಿ ಕರೆಯುತ್ತಿತ್ತು. ಮೈ ತುಂಬ ಯೌವನದ ಹುರುಪು ತುಂಬಿಕೊಂಡಿದ್ದ ನನಗೆ ಭೂಗತ ಲೋಕ ಆಕರ್ಷಕವಾಗಿ ಕಂಡಿತು. ರಂಗು ರಂಗಿನ ಭೂಗತ ಲೋಕ ನನ್ನನ್ನು ಅದರ ಆಳಕ್ಕೆ ಸೆಳೆಯಿತು. ಬೆಂಕಿಯನ್ನು ಹೂವೆಂದು ಭ್ರಮಿಸಿ ಆಕರ್ಷಣೆಗೊಳಗಾಗುವ ಪತಂಗದಂತೆ ನಾನು ಮೇಲುನೋಟದ ರಂಗಿನ ಭೂಗತ ಲೋಕಕ್ಕೆ ಆಕರ್ಷಿತನಾದೆ. ಬಾರ್ ಕೆಲಸವನ್ನು ಬಿಟ್ಟು ಸಂಪೂರ್ಣ ಭೂಗತ ಲೋಕಕ್ಕೆ ಸೇರಿದೆ. ನಾನು ಭೂಗತ ಲೋಕವನ್ನು ಪ್ರವೇಶಿಸಿದ ನಂತರ ಅಲ್ಲಿಯ ಕರಾಳತೆ ನನಗೆ ಅರ್ಥವಾಯಿತು. ಭೂಗತ ಲೋಕದ ಕರಾಳತೆಯ ಜೊತೆ ನನ್ನ ಜೀವನ ಸುಖಕರವಾಗಿ ಸಾಗುತ್ತಿತ್ತು. ಭೂಗತ ಲೋಕದ ಸಹವಾಸದಿಂದ ದುಶ್ಚಟಗಳು ನನಗೆ ಅಭ್ಯಾಸವಾಯಿತು. ಸ್ಮಗ್ಲಿಂಗ್, ಕೈತುಂಬ ಹರಿದು ಬರುವ ಹಣ, ರಾತ್ರಿಯ ಮನಮೋಹಕ ಪಾರ್ಟಿಗಳು, ಸಿಗರೆಟ್, ಡ್ರಿಂಕ್ಸ್, ಉಕ್ಕೇರುವ ಕಾಮವನ್ನು ತಣಿಸುವ ಕಾಮಟೀಪುರದ ವೇಶ್ಯೆಯರು ಎಲ್ಲವೂ ನನಗೆ ಅಪ್ಯಾಯಮಾನವಾಗಿತ್ತು. ದಿನ ಕಳೆದಂತೆ ಭೂಗತ ಲೋಕದಲ್ಲಿ ನನ್ನದೇ ಆಧಿಪತ್ಯವನ್ನು ಸ್ಥಾಪಿಸತೊಡಗಿದೆ. ಲೆಕ್ಕವಿಲ್ಲದಂತೆ ಹಣ ಬಂದು ಸೇರತೊಡಗಿತು. ತೋಳ ತೆಕ್ಕಿಗೆ ಬಂದು ಸೇರುತ್ತಿದ್ದ ಸಿನಿಮಾ ನಟಿಯರು. ಬದುಕು ಎಂದರೆ ಸುಖ ಎಂದು ಆ ದಿನಗಳಲ್ಲಿ ಪರಿಗಣಿಸಿದ್ದೆ ನಾನು. ಅಂತಹ ದಿನಗಳಲ್ಲಿಯೇ ಸಮಾರಂಭವೊಂದರಲ್ಲಿ ಸುರೇಖಾ ಎಂಬ ಹುಡುಗಿಯ ಪರಿಚಯವಾಯಿತು. ಸುಂದರವಾದ ಹುಡುಗಿ ಸುರೇಖಾ. ಸುರೇಖಳ ಪರಿಚಯ ಸ್ನೇಹವಾಗಿ ಬೆಳೆದು ಪ್ರೀತಿಯಾಗಿ ಅರಳಿತು. ಸುರೇಖಳ ಜೊತೆ ಪ್ರೀತಿ ಆರಂಭವಾದ ನಂತರ ನಾನು ಕುಡಿಯುವುದನ್ನು ನಿಲ್ಲಿಸಿದೆ. ಆ ದಿನಗಳಲ್ಲಿ ಸುರೇಖಳ ಜೊತೆ ಮುಂಬಯಿಯ ಬೀದಿ ಬೀದಿಗಳನ್ನು ಅಲೆದಾಡಿದೆ. ಮುಗ್ಧ ಮನಸ್ಸಿನ ಸುರೇಖಳ ಜೊತೆ ನಲಿದಾಡಿದ ದಿನಗಳೆಲ್ಲವೂ ಮಧುರ ಕನಸಿನಂಥ ದಿನಗಳು. ಬದುಕಿನಲ್ಲಿ ಸುಖ ಮಾತ್ರವಲ್ಲ, ಪ್ರೀತಿಯು ಬಹಳ ಸುಂದರವೆಂದು ಆ ದಿನಗಳಲ್ಲಿ ಮತ್ತೆ ಅನಿಸತೊಡಗಿತು. ಮುಂಬಯಿಯಲ್ಲಿ ನಮ್ಮಿಬ್ಬರ ಮೆಚ್ಚಿನ ತಾಣ ಜೂಹು ಬೀಚ್. ಮೊದಲು ಕಾಮಟೀಪುರದ ವೇಶ್ಯೆಯರ ಗಲ್ಲಿಯಲ್ಲಿ ಅಲೆದಾಡುತ್ತಿದ್ದ ನಾನು ಸುರೇಖಳ ಜೊತೆ ಪ್ರೇಮವಾದ ನಂತರ ಮಹಾಲಕ್ಷ್ಮಿ ಟೆಂಪಲ್, ಮುಂಬಾದೇವಿ ಟೆಂಪಲ್ಗಳಿಗೆ ಸುರೇಖಳ ಜೊತೆ ಸುತ್ತತೊಡಗಿದೆ. ಸುರೇಖಳಿಲ್ಲದ ಜೀವನವನ್ನು ಊಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ದಿನ ದಿನಕ್ಕೂ ಪ್ರೀತಿಯ ಆಳದಲ್ಲಿ ಇಳಿದೆ.
ಪ್ರೇಮ ಸಾಗರದಲ್ಲಿ ನನ್ನ ಬದುಕಿನ ಕನಸಿನ ನೌಕೆ ಸಾಗುತ್ತಿತ್ತು. ಆದರೆ ನನ್ನ ಕನಸುಗಳೆಲ್ಲ ಒಂದು ದಿನ ಒಡೆದು ಛಿದ್ರವಾಯಿತು. ಹೌದು, ಒಮ್ಮೆ ನನಗೆ ಜ್ವರ ಬಂದಿತ್ತು. 1 ವಾರವಾದರೂ ಜ್ವರ ಕಡಿಮೆಯಾಗದಿರುವಾಗ ಡಾಕ್ಟರ್ ಬಳಿ ಹೋದೆ. ವೈದ್ಯರು ನನಗೆ ರಕ್ತ ಪರೀಕ್ಷಿಸಲು ಹೇಳಿದರು. ರಕ್ತ ಪರೀಕ್ಷೆಯ ನಂತರ ವೈದ್ಯರು ಹೇಳಿದ ಮಾತು ನನ್ನ ಜೀವನವನ್ನೇ ಭಗ್ನವಾಗಿಸಿತು. ಕಾಮಟಿಪುರದ ವೇಶ್ಯೆಯರ ಸಹವಾಸದಿಂದಲೋ ಏನೋ HIV ಎಂಬ ಮಾರಕ ರೋಗ ನನಗೆ ಅಂಟಿತ್ತು. ವೈದ್ಯರು ನನಗೆ HIV ಇದೆ ಎಂದು ಹೇಳಿದ ಕ್ಷಣವೇ ನನಗೆ ಸಾವು ಬರಬಾರದೆ ಎಂದೆನಿಸಿತು. ಜೀವನದ ಉಡಾಪೆ, ಅಹಂಕಾರ, ಆಸೆ, ಕನಸು ಎಲ್ಲವೂ ಒಂದೇ ಕ್ಷಣದಲ್ಲಿ ಮಂಜಿನಂತೆ ಕರಗಿ ಹೋಗಿತ್ತು. ಬಾಲ್ಯದಲ್ಲಿ ಎಷ್ಟೆಲ್ಲ ಕನಸುಗಳನ್ನು ಹೊತ್ತು ಮುಂಬಯಿಗೆ ಬಂದಿದ್ದೆ ನಾನು. ಆದರೆ ಮುಂಬಯಿಯಿಂದ ಶಾಶ್ವತವಾಗಿ ನಿರ್ಗಮಿಸುವ ಕಾಲಕ್ಕೆ ನನ್ನ ಕಣ್ಣ ಮುಂದೆ ಇದ್ದಿದ್ದು ಕೇವಲ ಮುಗಿದು ಹೋದ ನನ್ನ ಜೀವನದ ಚಿತ್ರಣ. ಮುಂಬಯಿ ನನಗೆ ಕೈತುಂಬ ಹಣವನ್ನು ಕೊಟ್ಟಿತು, ಜೊತೆಗೆ ಮೈಗೆ ಕಾಯಿಲೆಯನ್ನು ಕೊಟ್ಟಿತು. ಮುಂಬಯಿ ನನಗೆ ಸ್ವರ್ಗ ಸುಖವನ್ನು ತೋರಿತು, ಜೊತೆಗೆ ನರಕಕ್ಕೂ ತಳ್ಳಿತು. ಮುಂಬಯಿಯನ್ನು ಬಿಟ್ಟು ನನ್ನ ರೋಗವನ್ನು ಹೊತ್ತುಕೊಂಡು ಹುಚ್ಚನಂತೆ ಹಲವು ಊರುಗಳಿಗೆ ಸಂಚರಿಸಿದೆ. ಹಾಗೆ ಅಲೆಯುತ್ತಾ ಅಲೆಯುತ್ತಾ ವಾರಣಾಸಿಗೆ ಬಂದು ತಲುಪಿದೆ. ಇಲ್ಲಿಯ ವಿಶ್ವನಾಥನ ಸನ್ನಿಧಿ ಮನಸ್ಸಿಗೆ ಯಾವುದೋ ಒಂದು ರೀತಿಯ ನೆಮ್ಮದಿಯನ್ನು ನೀಡಿತು. ಕಾಶಿಯಲ್ಲಿ ನನಗೊಬ್ಬರು ಸನ್ಯಾಸಿ ಪರಿಚಿತರಾದರು. ಅವರು ನನ್ನ ಜೀವನದ ಕಥೆಯನ್ನೆಲ್ಲ ನನ್ನಿಂದ ಕೇಳಿ ತಿಳಿದರು. ಅವರು ನನಗೆ ಹಲವು ಆಧ್ಯಾತ್ಮದ ವಿಚಾರಗಳನ್ನು ತಿಳಿಸಿದರು. ಅವರ ಮಾತಿನ ವೈಖರಿ ಮತ್ತು ಅವರ ವಿಚಾರಧಾರೆಗಳಿಂದ ಕತ್ತಲು ತುಂಬಿದ ನನ್ನ ಮನದಲ್ಲಿ ಯಾವುದೋ ಜ್ಞಾನದ ಬೆಳಕು ಮೂಡಿದಂತೆ ಭಾಸವಾಯಿತು. ಕೆಲವು ದಿನಗಳ ನಂತರ ಅವರು ನನಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ಹಿಮಾಲಯಕ್ಕೆ ಹೊರಟು ಹೋದರು. ಈ ಕಾಶಿ ನಗರದಲ್ಲಿ ನನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ನಿತ್ಯ ಭಿಕ್ಷೆಯನ್ನು ಯಾಚಿಸುತ್ತೇನೆ. ಇಲ್ಲಿಗೆ ಬರುವ ಹಲವು ಸಾಧು ಸಂತರನ್ನು ನೋಡುತ್ತೇನೆ. ಅವರ ವಿಚಾರಧಾರೆಗಳು ಮನಸ್ಸಿಗೆ ಯಾವುದೋ ಅಪ್ಯಾಯಮಾನವಾದ ಭಾವವನ್ನು ನೀಡುತ್ತದೆ. ನಾನಿನ್ನು ಹೆಚ್ಚು ಕಾಲ ಬದುಕಿರಲಾರೆ ಎಂಬ ಸತ್ಯದ ಅರಿವಿದೆ ನನಗೆ. ನನ್ನ ಹುಟ್ಟೂರು ನನಗೀಗ ಮರುಕಳಿಸದ ಇತಿಹಾಸ. ಸುರೇಖ ಈಗ ನೆನಪು ಮಾತ್ರ. ನನ್ನ ಬದುಕಿನ ಈ ಅಂತಿಮ ಕಾಲದಲ್ಲಿ ಜೀವನವೆಂದರೆ ಏನೆಂಬುದು ಪ್ರಶ್ನೆಯಾಗಿಯೇ ಉಳಿದಿದೆ. ಒಂದು ಕಾಲದಲ್ಲಿ ನಲಿವಿನ ಬಾಲ್ಯದ ಜೊತೆ ನೋವಿನ ಬಡತನವಿತ್ತು. ಮುಂಬಯಿಯ ಸ್ವರ್ಗ ಸುಖದ ಜೊತೆ ಘೋರ ನರಕವೂ ಇತ್ತು. ಕೇವಲ ನೋವು ನಲಿವಿನ ಮಿಶ್ರಣವೇ ಜೀವನವೇ? ಈ ಜೀವನವೆನ್ನುವುದು ನನ್ನ ಪಾಲಿಗೆ ತರ್ಕದ ಆವರಣಕ್ಕೆ ನಿಲುಕದ ವಿಷಯವಾಗಿದೆ. ಜೀವನವೆಂದರೆ ಏನೆಂಬುದು ನನ್ನ ಪಾಲಿಗೆ ಭೇದಿಸಲಾಗದ ನಿಗೂಢ. ನನ್ನ ಬದುಕಿನ ಅಂತಿಮ ಸಂಜೆಗಳನ್ನು ಈ ಗಂಗಾ ತೀರದಲ್ಲಿ ಕಳೆಯುತ್ತಿದ್ದೇನೆ. ತಣ್ಣಗೆ ಹರಿಯುವ ಪುಣ್ಯವಾಹಿನಿ ಗಂಗೆ ಅದೆಷ್ಟು ಜನರ ನೋವು ನಲಿವುಗಳನ್ನು ನೋಡಿದ್ದಾಳು. ಯಾರದು ಅರೆಬೆಂದ ಶವ ಗಂಗೆಯ ಜುಳು ಜುಳು ಸ್ವರದೊಂದಿಗೆ ತೇಲಿ ಹೋಗುತ್ತದೆ. ನೋವು ನಲಿವನ್ನು ತನ್ನೊಡಲೊಳಗಿಟ್ಟುಕೊಂಡು ಪವಿತ್ರವಾಗಿ ಹರಿವ ಗಂಗಾ ಮಾತೆ ಅದೆಷ್ಟು ಮಮತಾಮಯಿ ಅಲ್ಲವೇ? ಈ ಮಮತಾಮಯಿ ಮಾತೆಯ ಸನ್ನಿಧಿಯಲ್ಲಿ ಬದುಕಿನ ಅಂತಿಮ ಪಯಣವನ್ನು ಮುಗಿಸುವೆನೆಂಬ ಧನ್ಯತಾಭಾವ ನನ್ನಲ್ಲಿ ತುಂಬಿದೆ. ಅಂದು ಸುಖವೆಂದು ಅನಿಸುತ್ತಿದ್ದ ವಿಷಯಗಳೆಲ್ಲವೂ ಇಂದು ಅರ್ಥವಿಲ್ಲದ ವಿಷಯಗಳೆಂದೆನಿಸುತ್ತದೆ. ಪ್ರತಿನಿತ್ಯ ವಿಶ್ವನಾಥನಲ್ಲಿ ನೀಡೆಂದು ಬೇಡುವುದು ಒಂದೇ, ಅನಾಯಾಸೇಣ ಮರಣಂ. ಪ್ರಿಯ ವೀಕ್ಷಕರೇ, ಇದೊಂದು ಕೇವಲ ಕಾಲ್ಪನಿಕ ಕತೆ. ನನ್ನ ಅಂಬೆಯ ಅಂತರಂಗ ಕಥಾ ಸಂಕಲನದಿಂದ ಆಯ್ದ ಕತೆ ಇದು. ಕಥೆಯನ್ನು ಆಲಿಸಿದ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನೀವಿನ್ನೂ ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನಮಗೆ ನಿರಂತರವಾಗಿರಲಿ. ಮತ್ತೊಮ್ಮೆ ಧನ್ಯವಾದಗಳು.